ಮಹಾರಾಷ್ಟ್ರದಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ತರ ಮಿಸಲ್ ಪಾವ್ ಮಾಡ್ತಾರೆ. ನಮಸ್ತೆ, ಬನ್ನಿ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಕೊಲ್ಹಾಪುರಿ ಬ್ರೆಡ್ ಮಿಸಲ್. ಇದು ಮಹಾರಾಷ್ಟ್ರದ ಒಂದು ಪ್ರಸಿದ್ಧವಾದಂತಹ ಅಡುಗೆ ಪದಾರ್ಥ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕಾಗಿ ನಾನು ಮೊದಲು ಒಂದು ಪೌಡರ್ ಮಾಡ್ಕೋಬೇಕು. ಅದಕ್ಕಾಗಿ ಒಂದು ಬಿಸಿಯಾದ ಬಾಣಲೆಯಲ್ಲಿ ತಗೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು, 1 ಇಂಚಷ್ಟು ಚಕ್ಕೆ, 1 ಟೀ ಸ್ಪೂನ್ ಅಷ್ಟು ಮೆಣಸಿನಕಾಳು, 4 ರಿಂದ 5 ಲವಂಗ, 2 ಹಸಿರು ಏಲಕ್ಕಿ ಮತ್ತೊಂದು ಕರಿ ಏಲಕ್ಕಿಯನ್ನು ಹಾಕೊಂಡು ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಇನ್ನೊಂದು ಸರಿಯಾಗಿ ಹುರಿದ್ಬಿಟ್ಟು ಇದು ಆರಿದ್ಮೇಲೆ ಸುಮ್ಮನೆ ಪೌಡರ್ ಮಾಡ್ಕೊಳ್ಳಿ. ಇವಾಗ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕಾಗಿ ನಾನು ತಗೋತಾ ಇದ್ದೀನಿ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸುಮಾರು 1/4 ಕಪ್ ಅಷ್ಟು ಬಣ್ಣ ತೆಂಗಿನಕಾಯಿ ಚೂರುಗಳನ್ನು ಹಾಕೊಂಡು ಅದು ಸ್ವಲ್ಪ ಕಂದು ಬಂದು ಬರೋವರೆಗೂ ಹುರ್ಕೊಳ್ಳಿ. ಆಮೇಲೆ ಇದಕ್ಕೆ ಹಸಿಮೆಣಸಿನಕಾಯಿ ಹಾಕೊಂಡು ಇದನ್ನು ಸರಿಯಾಗಿ ಹುರ್ಕೊಂಡು ಇದನ್ನ ಪಕ್ಕಕ್ಕೆ ಇಡಿ. ನಂತರ ಅದೇ ಮಿಕ್ಕಿರೋ ಎಣ್ಣೆಯಲ್ಲಿ 10 ರಿಂದ 15 ಬೆಳ್ಳುಳ್ಳಿ ಹೆಸರು ಹಾಗೂ 1 ಇಂಚಷ್ಟು ಶುಂಠಿ, ಒಂದು ದಪ್ಪ ಗಾತ್ರದ ಈರುಳ್ಳಿ ಸಣ್ಣ ಹೆಚ್ಚಿರೋದು ಹಾಕೊಂಡು ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಇದನ್ನು ಹುರ್ಕೊಳ್ಳಿ. ಆಮೇಲೆ ನಾವು ಮೊದಲೇ ಬಾಡಿಸಿಟ್ಟಿರುವ ಕೊಬ್ಬರಿ ಚೂರು ಮತ್ತೆ ಹಸಿಮೆಣಸಿನಕಾಯಿ ಹಾಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಇವಾಗಲೇ ಮಾಡಿಟ್ಟಿರುವ ಮಸಾಲೆ ಪೌಡ್ರನ್ನು ಹಾಕೊಂಡು ಸರಿಯಾಗಿ ಕಲಿಸ್ಬಿಟ್ಟು ಈ ಥರದೊಂದು ನುಣ್ಣಗೆ ಪೇಸ್ಟ್ ರೆಡಿ ಮಾಡ್ಕೊಳ್ಳಿ. ಬನ್ನಿ ಇವಾಗ ಮೊಳಕೆ ಬಂದಿರುವ ಮಡಿಕೆ ಕಾಳನ್ನು ಬೇಯಿಸೋಣ. ಇದಕ್ಕಾಗಿ ನಾನು ಸುಮಾರು 1/4 ಕಪ್ ಅಷ್ಟು ಮೊಳಕೆ ಬರಿಸಿದ್ದೀನಿ. ಬಾಣಲೆಯಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಮೊಳಕೆ ಬಂದಿರುವ ಮೊಳಕೆ ಕಾಳನ್ನು ಹಾಕಿ ಅದರ ಜೊತೆಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಪುಡಿಯನ್ನು ಹಾಕೊಂಡು ಮೊಳಕೆ ಕಾಳು ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳಿ. ನೋಡಿ, ಈಗ ನಮ್ಮ ಮೊಳಕೆ ಕಾಳು ಸರಿಯಾಗಿ ಬೆಂದಾಗಿದೆ. ಇವಾಗ ಮೊಳಕೆ ಕಾಳು ಬೆಂದಿರುವ ನೀರನ್ನು ಬಸಿದುಕೊಂಡು ನೀರನ್ನು ಸೆಪರೇಟ್ ಆಗಿ ಇಟ್ಕೊಳ್ಳಿ. ಇದು ನಮಗೆ ಮುಂದೆ ಕಟ್ ಮಾಡುವಾಗ ಈ ನೀರನ್ನು ಉಪಯೋಗಿಸಬಹುದು. ಬನ್ನಿ ಇವಾಗ ಮೊಳಕೆ ಕಾಳಿನ ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾನು ಬಾಂಡೆಯಲ್ಲಿ ಎಣ್ಣೆ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ನಂತರ ಸ್ವಲ್ಪ ಇಂಗು, ಕರಿಬೇವಿನ ಸೊಪ್ಪು ಹಾಗೂ ಒಂದು ಸಣ್ಣ ಗಾತ್ರದ ಈರುಳ್ಳಿ ಸಣ್ಣಗೆ ಹೆಚ್ಚಿರೋದನ್ನ ಹಾಕೊಂಡು ಈರುಳ್ಳಿ ಸರಿಯಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಬಾಡ್ಕೊಂಡಾದ್ಮೇಲೆ ಇದಕ್ಕೆ ಅಚ್ಚ ಖಾರದ ಪುಡಿ, ಖಾರಕ್ಕೆ ತಕ್ಕಂತೆ ಮತ್ತೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೊಳ್ಳಿ. ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ನಾವು ಬೇಯಿಸಿರುವ ಮಡಿಕೆ ಕಾಳುಗಳನ್ನು ಹಾಕೊಳ್ಳಿ. ಆಮೇಲೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿದ್ರೆ ನಮ್ದೀಗ ಮಡಿಕೆ ಕಾಳಿನ ಪಲ್ಯ ರೆಡಿ ಆಯ್ತು. ಬನ್ನಿ ಇದಕ್ಕೆ ಒಂದು ಕಟ್ ಅಥವಾ ಗ್ರೇವಿ ಪದಾರ್ಥ ರೆಡಿ ಮಾಡ್ಕೊಳ್ಳೋಣ. ಇದಕ್ಕಾಗಿ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರಲಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಸಣ್ಣ ಗಾತ್ರದ ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು ಹಾಕೊಂಡು ಅದರ ಜೊತೆಗೆ ನಮ್ದು ಖಾರ ಮಸಾಲೆಯನ್ನು ಹಾಕೊಳ್ಳಿ, ಖಾರಕ್ಕೆ ತಕ್ಕಂತೆ, ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕೊಂಡು ನಾವು ಈವಾಗಲೇ ಮಾಡಿಟ್ಟಿರುವ ಮಸಾಲೆ ಪೇಸ್ಟ್ ಅನ್ನು ಹಾಕೊಂಡು ಇದು ಸರಿಯಾಗಿ ಎಣ್ಣೆ ಬಿಡುವವರೆಗೂ ಬಾಡಿಸ್ಕೊಳ್ಳಿ. ಆಮೇಲೆ ನಾವಿಲ್ಲಿ ನೀರನ್ನು ಹಾಕೋಬೇಕು. ನಾನಿಲ್ಲಿ ನೀರನ್ನು ಮಡಿಕೆ ಕಾಳನ್ನು ಬೇಯಿಸ್ಲಿಕ್ಕೆ ಉಪಯೋಗಿಸ್ಕೊಂಡಿದ್ದೇನೋ ಅದೇ ನೀರನ್ನು ಹಾಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಇದು ಎಣ್ಣೆ ಬಿಡುವವರೆಗೂ ಸರಿಯಾಗಿ ಕುದಿಸ್ಕೊಳ್ಳಿ. ಇದು ಒಂದು ಕುದಿ ಬಂದ ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನಾವು ಹುರಿದಿರುವ ಕಡಲೆ ಹಿಟ್ಟನ್ನು ಹಾಕೊಳ್ಳಿ. ಇದರಿಂದ ಕಟ್ಟಿಗೆ ಅಥವಾ ಗ್ರೇವಿಗೆ ಸರಿಯಾಗಿ ಗಟ್ಟಿತನ ಬರುತ್ತೆ. ಈಗ ತಯಾರಾಯ್ತು ನಮ್ದು ಬ್ರೆಡ್ ಮಿಸಳದು ಕಟ್ಟು. ಬನ್ನಿ ಈಗ ಬ್ರೆಡ್ ಮಿಸಳನ್ನು ಸರ್ವ್ ಮಾಡೋಣ. ಇದು ಸರ್ವ್ ಮಾಡೋ ಪದ್ಧತಿನೇ ಬೇರೆ ಇದೆ. ಇದಕ್ಕೋಸ್ಕರ ಒಂದು ಪ್ಲೇಟ್ ನಲ್ಲಿ ನಾವು ಮಾಡಿಟ್ಟಿರುವ ಮಡಿಕೆ ಕಾಳು, ಅದರ ಮೇಲೆ ನಾವು ಮಾಡಿಟ್ಟಿರುವ ಕಟ್ಟು ಮತ್ತು ಚೌಚೌ ಹಾಕಿ ಮೇಲೆ ಅಥವಾ ಬೇರೆಯಾಗಿನೇ ನಾವು ಇಲ್ಲಿ ಈರುಳ್ಳಿ, ಮೊಸರು ಮತ್ತು ಕಟ್ಟನ್ನು ಕೊಡಬಹುದು. ಮಹಾರಾಷ್ಟ್ರದ ಪ್ರಸಿದ್ಧವಾದಂತಹ ಕೊಲ್ಹಾಪುರಿ ಬ್ರೆಡ್ ಮಿಸಳನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.